ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ ಇಂಪ್ಯಾಕ್ಟ್ ವರದಿಗೆ ಬೆದರಿದ ಅಧಿಕಾರಿಗಳು. ಕೊಟ್ಟೂರು ಪಟ್ಟಣದ 1ನೇ ವಾರ್ಡ್ನಲ್ಲಿ ಸ್ವಚ್ಛತಾ ಕಾರ್ಯ ಯಶಸ್ವಿ. ಜನಾಂದೋಲನ ದನಿಯಾಗಿರುವ ನಮ್ಮ ಚಾನೆಲ್ ವರದಿಗೆ ಮತ್ತೊಂದು ದೊಡ್ಡ ಯಶಸ್ಸು ಸಿಕ್ಕಿದೆ. ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಬಳಿ ಇದ್ದ ನರಕ ಸದೃಶ ಸ್ಥಿತಿಗೆ ಈಗ ಮುಕ್ತಿ ಸಿಕ್ಕಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ 1ನೇ ವಾರ್ಡ್ನಲ್ಲಿ ಇರುವ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಶೌಚಾಲಯದ ನೀರು ಬೀದಿಗೆ ಹರಿದು ಸಾರ್ವಜನಿಕರು ನರಕ ಯಾತನೆ ಅನುಭವಿಸ್ತಾ ಇದ್ರು. ಈ ಬಗ್ಗೆ ಕಳೆದ ಜನವರಿ 4ರಂದು ರಾಷ್ಟ್ರ ಕ್ರಾಂತಿ ನ್ಯೂಸ್ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿ ಅಧಿಕಾರಿಗಳ ನಿದ್ದೆಗೆಡಿಸಿತ್ತು. ನಮ್ಮ ವರದಿಯ ಗಂಭೀರತೆಯನ್ನ ಅರಿತ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ವರದಿಯಾದ 15 ದಿನದಲ್ಲೇ ಯುದ್ಧೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗಿದ್ದು, ಬೀದಿಯಲ್ಲಿ ಹರಿತಾ ಇದ್ದ ಕೊಳಚೆ ನೀರನ್ನ ನಿಲ್ಲಿಸಿ ಸಾರ್ವಜನಿಕರಿಗೆ ನೆಮ್ಮದಿ ಕಲ್ಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಕೊಳೆತು ನಾರ್ತಾ ಇದ್ದ ಬೀದಿ ಈಗ ಸ್ವಚ್ಛಗೊಂಡಿರುವುದಕ್ಕೆ ಸ್ಥಳೀಯ ನಿವಾಸಿಗಳು ಆದ ದುರ್ಗಮ್ಮ, ಕೊಟ್ರಮ್ಮ ಸೇರಿ ಅನೇಕ ಮಹಿಳೆಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿಗೆ ಹಾಗೂ ಜನರ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಂಡಕ್ಕೆ ಸಾರ್ವಜನಿಕರು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. 1ನೇ ವಾರ್ಡಿನ ಬಸವನ ಬಾವಿ ಹತ್ತಿರ ಇದು ಶೌಚಾಲಯದ ಒಂದು ಹೊಲಸು ಇತ್ತು. ಈ ಹೊಲಸಿನಗೋಸ್ಕರ ರಾಷ್ಟ್ರೀಯ ಕ್ರಾಂತಿಯವರು ಬಂದು ಈ ಬಗ್ಗೆ ವಿಚಾರವನ್ನು ಕೇಳಿದರು. ಆ ಟೈಮಲ್ಲಿ ನಮ್ಮ ಓಣಿಯವರು ಮಹಿಳೆಯರು ಮತ್ತು ಸೇರಿ ಈ ಬಗ್ಗೆಯನ್ನು ಮಾಹಿತಿಯನ್ನು ತಿಳಿಸಿದರು. ಅವಾಗೆ ಬಂದು ಪಟ್ಟಣ ಪಂಚಾಯತಿ ಮುನ್ಸಿಪಾಲ್ಟಿ ವತಿಯಿಂದ ಬಂದು ಅವರೆಲ್ಲರ ಕೆಲಸ ಕಾಮಗಾರಿಯನ್ನು ನೀಟಾಗಿ ಪೂರ್ಣಗೊಳಿಸಿದ್ದಾರೆ. ನಮ್ಮ ಹೆಸರು ದುರ್ಗಮ್ಮ ಅಂತ ಸರ್. ನಮಗೆ ಇಲ್ಲೆಲ್ಲ ಹೊಲಸಾಗಿ ಹೋಗಿತ್ತು, ಚೇಂಬರ್ ಹೊಡೆದು 1 ತಿಂಗಳಾದ್ರೂ ಇದು ಮಾಡಿದ್ದಿಲ್ಲ. ನಾವು ಈ TV ನ್ಯೂಸ್ನವರಿಗೆ ಇದು ಮಾಡಿದ್ವಿ. ಅವರು ಇದು ಮಾಡಿರೋದ್ರಿಂದ ಪಂಚಾಯತಿ ಅವರು ಹಗಲು ರಾತ್ರಿ 9-10 ಗಂಟೆ ಅಂದಂಗೆ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಅವರೆಲ್ಲ ಇದು ಮಾಡಿಕೊಟ್ಟು ಹೋಗ್ಯಾರ ನಮಗೆ. ಹೌದಾ, ಬೇರೆ ಒಂದರಿಂದ ಆಳನ್ನ ಕರೆಸಿ ಮಿಷನ್ ಕರೆಸಿ ಪ್ರತಿಯೊಂದು ಕೆಲಸನ 10 ಗಂಟೆವರೆಗೂ ಕೆಲಸ ಮಾಡಿ ಕ್ಲೀನ್ ಮಾಡಿ 15 ದಿವ್ಸಗಟ್ಟಲೆ ಇದು ಮಾಡಿ ಕೊಟ್ಟಾರ ಅವ್ರು. ಮುನ್ಸಿಪಾಲ್ಟಿಯಿಂದ ಮಠದವ್ರ ಕಿವ್ಯಾಗ ಹಾಕ್ಕೊಂಡು ಮುನ್ಸಿಪಾಲ್ಟಿಯವ್ರು ಬಂದು ಎಲ್ಲ ಮಾಹಿತಿನ ಇದು ಮಾಡಿ ಹೋಗ್ಯಾರ ನಮಗೆ. ಆಮೇಲೆ TV ನ್ಯೂಸ್ನವರಿಗೂ ಇವು ಮುನ್ಸಿಪಾಲ್ಟಿ ಅವರಿಗೆ ಧನ್ಯವಾದಗಳು. ಜನರ ಸಂಕಷ್ಟಕ್ಕೆ ಧ್ವನಿಯಾಗುವುದು ನಮ್ಮ ಗುರಿ. ಈ ಬದಲಾವಣೆಗೆ ಕಾರಣರು ಆದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೂ ನಮ್ಮ ಅಭಿನಂದನೆಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ಪ್ರದೀಪ್ ಕುಮಾರ್ ಸಿ, ಕೊಟ್ಟೂರು, ರಾಷ್ಟ್ರ ಕ್ರಾಂತಿ ನ್ಯೂಸ್.